ನಮಸ್ತೆ ಎಲ್ಲರಿಗೂ. ನಾನಿವತ್ತು ಭೈರವ ಬೆಟ್ಟಕ್ಕೆ ಚಾರಣಕ್ಕೆ ಬಂದಿದ್ದೀನಿ. ಇದಿರೋದು ಬಿಡದಿ ಹತ್ರ ದೊಂಬರ ದೊಡ್ಡಿ, ಅದರ ಸಮೀಪ ಇದೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಇದೊಂದು ಚಿಕ್ಕ ಬೆಟ್ಟ. ಎಮ್ಮೆನ ನೀರಿಗೆ ಈ ಹೆಣ್ಮಕ್ಳನ್ನ ಫೋಟೋ ಸ್ಪಾಟ್ ಹತ್ರ ಯಾವತ್ತೂ ಬಿಡಬಾರ್ದಂತೆ, ಯಾಕಂದರೆ ಅವು ಯಾವತ್ತೂ ಬೇಗ ಬರೋದೇ ಇಲ್ಲ. ಅವ್ರನ್ನೆಲ್ಲ ಖಾಲಿ ಮಾಡಿಸಿ ನಾನೇನು ಕಮ್ಮಿನಾ ಅಂತ ಹೋಗ್ಬಿಟ್ಟು ನಾನು ಒಂದು ಫೋಸ್ ಕೊಡೋಣ ಅಂತ ಹೋದೆ. ಒಬ್ಬನೇ ಸಿಂಗಮ್ ಥರ ಹೋಗಿ ಒಂದೆರಡು ಮೂರು ಫೋಸ್ ಕೊಟ್ಕೊಂಡು ಬಂದೆ. ಭಾಳ ಚೆನ್ನಾಗಿದೆ. ಎರಡು ಬೆಟ್ಟಗಳ ಮಧ್ಯೆ ಈ ಕೆರೆ ಇರೋದ್ರಿಂದ ಒಂಥರ ಮನಮೋಹಕವಾಗಿ ಕಾಣುತ್ತೆ. ಊರಿಗೆಲ್ಲ ಒಂದು ದಾರಿ ಆದರೆ ಎಡ್ಬಟ್ಟಣಿಗೆ ಇನ್ನೊಂದು ದಾರಿ ಅಂತೆ. ಅಲ್ಲಿ ಹತ್ತೋದಕ್ಕೆ ಅಂತಲೇ ಕಂಬಿ ಹಾಕಿದ್ದಾರೆ. ಆ ಜಾಗ ಮಾಡಿರೋದು ಬಿಟ್ಟು ನಾವು ಕೆರೆ ಸುತ್ಕೊಂಡು ಹತ್ತುತ್ತೀವಿ ಅಂತ ಒಂದು ಕೆರೆ ಸುತ್ತೋದಕ್ಕೆ ಈಚೆ ಬಂದಿದ್ದೀವಿ. ಬರ್ತಾ ದಾರಿಯಲ್ಲಿ ಇಲ್ಲೊಬ್ರು ಸ್ಥಳೀಯರು ಯಾರೋ ಮೀನು ಹಿಡ್ಕೊಂಡು ಕೂತಿದ್ರು. ಅದನ್ನು ನೋಡಿಬಿಟ್ಟು ನಮ್ಮ ತಂಡದಲ್ಲಿ ಬಂದಿರೋ ಡಾಕ್ಟ್ರಿಗೂ ಭಾಳ ಆಸೆ ಆಯಿತು ಮೀನು ಹಿಡಿಯೋದು. ಅಂತೂ ಇಂತೂ ಒಂದು ಮೀನಿಗೆ ಗಾಳ ಎಸ್ತೇ ಬಿಟ್ಟರು. ನೋಡುವ, ಮೀನುಗಾರಿಕೆಯಲ್ಲಿ ಸೈಲೆನ್ಸ್ ಭಾಳ ಮುಖ್ಯ. ಒಂದು ಸ್ವಲ್ಪ ಹೊತ್ತು ಬಿಡೋವರೆಗೂ ಸೈಲೆಂಟಾಗಿರೋಣ, ಇರಲಿ ನೋಡೋಣ ಯಾವ ಥರ ಮೀನು ಬಿಡುತ್ತೆ ಅಂತ. ಹಿಡಿತಾ ಇದ್ದಾರೆ. ಮೀನೆಲ್ಲ ಸ್ವಲ್ಪ ಅಟ್ರಾಕ್ಟ್ ಆಗ್ತಾ ಇದ್ದಾವೆ, ಸ್ಲೋ ಆಗಿ ಬರ್ತಾ ಇದ್ದಾವೆ. ನೋಡೋಣ ಮೀನು ಬಿತ್ತೋ ಇಲ್ವೋ ಅನ್ನೋದ ತೋರಿಸ್ತೀನಿ. ಒಂದೆರಡು ನಿಮಿಷ ಸೈಲೆಂಟಾಗಿರ್ರಿ. ಏನೋ ಅಲ್ಲಾಡ್ದಂಗೆ ಆಗ್ತಾಯಿದೆ. ಎಳ್ದೇ ಬಿಟ್ರು. ಅಂದರೆ ಸಿಕ್ಕಿದ್ದು ಮಾತ್ರ ಒಂದು ಅಲ್ಗೂ ಸಾಕಾಗಲ್ಲ, ಅಷ್ಟು ಚಿಕ್ಕ ಮೀನು ಸಿಕ್ತು. ಅದನ್ನು ಪಾಪ ಬಿಡಿಸ್ಬಿಟ್ಟು ಕೆರೆಗೋ ಅಥವಾ ಯಾವುದನ್ನ ಪಕ್ಷಿಗೋ ಹಾಕೋದೇ ಉತ್ತಮ ಅಂತೇಳಿ ಹಾಕಿದ್ರು. ಮತ್ತು ನಾವು ನಡೀತಾ ಆ ಥರ ಬರ್ತಾ ಈ ಕೆರೆಗೆ ನೀರು ಹೋಗಿ ಸೇರುತ್ತಲ್ಲ, ಆ ದಾರಿ ಗುಂಟ ಬಂದ್ವಿ. ಅದರ ಪಕ್ಕನೇ ಅಂದರೆ ಆ ಕೆರೆದು ನೀರೆಲ್ಲ ಮುಗಿದ ತಕ್ಷಣ ಒಂದು ಈ ಥರ ಜಾಗ ಸಿಕ್ತು ದಾಟ್ಕೊಳ್ಳೋದಕ್ಕೆ. ನಮಗೆ ಇನ್ನೊಂದು ಬದಿಗೆ ದಾಟ್ಕೊಳ್ಳೋಕ್ಕೆ ಜಾಗ ಸಿಕ್ತು. ಅಲ್ಲಿಂದ ನಾವು ದಾಟ್ಕೊಂಡು ಆ ಕಡೆ ಹೋಗಿ ಈ ಹಿಮ್ಮುಖವಾಗಿ ನಾವು ಬೆಟ್ಟ ಹತ್ತ ಒಂದು ಪ್ಲ್ಯಾನ್ ಇರೋದು. ನೋಡಿರಿ, ಇದೇ ಅದು ನೀರಿಗೆ ನದಿ ಹೋಗ್ತಾ ಇರೋದು. ಅಂದರೆ ಹೊಳೆ, ನದಿಯೆಲ್ಲ ಚಿಕ್ಕ ಹೊಳೆ, ಕೆರೆಗೆ ಹೋಗಿ ಸೇರ್ತಾ ಇರೋವಂಥ ದಾರಿ. ಇದೊಂಥರ ಭಾಳ ಚೆನ್ನಾಗಿತ್ತು. ಒಂಥರ ಈ ಸಂಶೋಧನೆ ಮಾಡ್ದಂಗೆ ಆಯಿತು ನಮಗೆ, ನದಿ ಮೂಲ ಹುಟ್ಟಿದ್ದಂಗೆ. ಭಾಳ ಚೆನ್ನಾಗಿದೆ ನೋಡಿ. ಎಲ್ಲ ದಾಟ್ಕೊಂಡು ಆಚೆ ಹೋಗ್ತಾ ಇದ್ದೀವಿ. ದಾರಿ ಹತ್ತಿ ಸ್ವಲ್ಪ ಮೇಲೆ ಬಂದಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಕೆರೆದು ಈ ಥರ ಕಾಣಿಸ್ತಾ ಇದೆ. ಮತ್ತು ಹಿಂದಗಡೆ ಇರೋ ಬೆಟ್ಟ ಸಾಲೆಲ್ಲ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ನಮ್ಮ ತಂಡದವರು ಕೂಡ ಮೇಲೆ ಹತ್ತಿ ಹೋಗ್ತಾ ಇದ್ದಾರೆ, ದಾರಿ ಮಾಡಿಕೊಂಡು ಅವರೇನೆ. ಭಾಳ ಚೆನ್ನಾಗಿದೆ. ದಾರಿ ಇಲ್ಲ ಅಂದರೂ ಕೂಡ ಸ್ವಲ್ಪ ಸ್ಲ್ಯಾಂಟ್ ಆಗಿರೋದ್ರಿಂದ ಮತ್ತು ಹುಲ್ಲು ಮತ್ತು ಬಂಡೆಗಳು ಸಹಾಯದಿಂದ ಈಸಿಯಾಗಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಮೇಲೆ ಬಂದಾಗ ಈ ಥರ ಕಾಣಿಸ್ತಾ ಇದೆ. ಈ ಚಾರಣದಲ್ಲಿ ಯಾವತ್ತೂ ಅಷ್ಟೇ ಮೇಲೆ ಹೋಗ್ತಾ ಭಾಳ ಚೆನ್ನಾಗಿರುವಂಥ ಹಸಿರು ಮತ್ತು ದೂರದಲ್ಲಿರೋ ಬೆಟ್ಟ ಎಲ್ಲ ಭಾಳ ಚೆನ್ನಾಗಿ ಕಾಣಿಸುತ್ತೆ, ಅದ್ಭುತವಾಗಿ. ಇನ್ನೊಂದು ಸ್ವಲ್ಪ ಮೇಲೆ ಹೋದಾಗ ಈ ಥರ ಕಾಣಿಸ್ತಾ ಇದೆ ನೋಡಿ. ಹೀಗೆ ಬರ್ತಾ ಮನಮೋಹಕವಾಗಿ ಕಾಣಿಸ್ತಾ ಇದೆ ಕೆರೆ. ಮತ್ತು ನಮಗೆ ಭಾಳ ಅದ್ಭುತವಾಗಿ ನನ್ನ ಕಣ್ಣು ಸೆಳೆದಿದ್ದು ಇದು ನೋಡಿ. ಯಾವ ಥರ ಇದೆ, ಒಂಥರ ತೇಳೋ ಬಂಡೆ, ಒಂಥರ ಹಡಗಿನ ರೂಪದಲ್ಲಿ ತೇಲ್ತಾ ಇದೆಯೇನೋ ಅನ್ನಂಗೆ ದಿಗಂತದಲ್ಲಿ ತೇಲ್ಕೊಂಡು ನಿಂತಿದೆ. ಭಾಳ ಚೆನ್ನಾಗಿದೆ. ಕೆಳಗಿಂದ ಹೆಂಗೂ ಹತ್ಕೊಂಡು ಬಂದ್ವಿ ಮೇಲಕ್ಕೆ. ಇಲ್ಲೊಂದು ಬಂಡೆ ಪ್ಯಾಚ್ ಕಾಣಿಸ್ತು. ಸ್ವಲ್ಪ ಇದು ರೂಢಿ ಇಲ್ಲದವ್ರಿಗೆ ಸ್ವಲ್ಪ ಭಾಳ ಡಿಫಿಕಲ್ಟೇ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಮೇಲ್ಗಡೆ ಡಾಕ್ಟರ್ ಅಶೋಕ್ ಅವರು ಹಗ್ಗ ಸೊಂಟು ಕಟ್ಕೊಂಡು ಕೆಳಗಡೆ ಬಿಟ್ಟಿದ್ದಾರೆ. ಅವ್ರು ಭಾಳ ಎಕ್ಸ್ಪರ್ಟು, ಬೇಗ ಹತ್ಕೊಂಡು ಮೇಲೆ ಹೋದರು. ಇಲ್ಲಿ ನೋಡಿ, ಎಲ್ಲ ಬೇರೆಯವರೆಲ್ಲ ಈ ಥರ ಹಗ್ಗದ ಸಹಾಯದಿಂದ, ಅಶೋಕ್ ಅವರ ಸಹಾಯದಿಂದ ಈ ಥರ ಹತ್ಕೊಂಡು ಹೋಗ್ತಾ ಇದ್ದಾರೆ. ಆ ಬಂಡೆಗಳನ್ನ ಹತ್ಕೊಂಡು ಮೇಲೆ ಬಂದಾಗ ಈ ಥರ ಕಾಣಿಸ್ತಾ ಇದೆ ನೋಡಿ. ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ಕೆರೆ. ಮತ್ತು ಕೆರೆಯಿಂದಗಡೆ ಇರುವಂಥ ಹೊಲ, ತೋಟ, ಗದ್ದೆ ಅವು ಎಲ್ಲ ಭಾಳ ಅದ್ಭುತವಾಗಿ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಸ್ವಲ್ಪ ಅಲ್ಲಿ ನೋಡಿ ಗ್ರಾಮ, ಅದು ಒಂದು ಪಕ್ಕದಲ್ಲಿರುವಂಥ ಗ್ರಾಮವೂ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಇಂಚಿನ ಮನೆಗಳು ಭಾಳ ಸುಂದರವಾಗಿ ಕಾಣಿಸ್ತಾ ಇದೆ. ಈ ಕಡೆ ಇನ್ನೊಂದು ಕೆರೆ ಕಾಣಿಸ್ತಾ ಇದೆ. ಭಾಳ ಚೆನ್ನಾಗಿದೆ. ನಾವು ಬರಬೇಕಾಗಿರೋ ದಾರಿ ಆ್ಯಕ್ಚುಲಿ ನೋಡಿ ಇಲ್ಲಿದೆ. ಈ ಕಡೆಯಿಂದನೇ ನಾವು ಹತ್ಕೊಂಬರ್ಬೇಕಾಗಿರೋ ದಾರಿ ಇದೆ, ಆ ಕಂಬಿ ಹಾಕಿರೋದು. ಬಟ್ ನಾವು ಬಂದಿದ್ದ ದಾರಿ ನೋಡಿ, ಈ ಕಂಬಿ ಇದೆಯಲ್ಲ, ಈ ಕಂಬಿ ಲಾಸಿ ಬರಬೇಕಾಗಿತ್ತು. ನಾವು ಈ ಕಡೆ ಈ ಕೆರೆ ಪಕ್ಕದಲ್ಲಿ ಲಾಸಿ ಈ ದಾರಿಲೇ ಹತ್ಕೊಂಬಂದಿದ್ದೀವಿ. ನಾನೀಗ ಬಂದು ಈ ಬೆಟ್ಟದ ಮೇಲೆ ನಿಂತಿದ್ದೀನಿ. ಭಾಳ ಅದ್ಭುತವಾದ ಒಂದು ಚಾರಣ, ಭಾಳ ಚೆನ್ನಾಗಿದೆ. ಈಸಿ ಇದೆ, ಅಂದರೆ ಒಂಥರ ಭಾಳ ಚಿಕ್ಕದಲ್ಲ, ಸ್ಟಾರ್ಟರ್ಸ್ ಚೆನ್ನಾಗಿ ಹತ್ಕೋಬೋದು. ಭೈರವೇಶ್ವರನ ಗುಡಿ ಇದೆ. ಇದೆಲ್ಲ ಬಂದು ನಮ್ಮ ಬಸವನ ಫಾರೆಸ್ಟು. ಅದ್ಭುತವಾಗಿದೆ. ಎಲ್ಲರೂ ಒಮ್ಮೆ ಭೇಟಿ ಕೊಡಿ. ಥ್ಯಾಂಕ್ ಯು.